ಅದೊಂದು ಕಾಲವಿತ್ತು. ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ಜಹೀರ್ ಖಾನ್, ವೀರೇಂದ್ರ ಸೆಹ್ವಾಗ್, ಗೌತಮ್ ಗಂಭೀರ್, ಹರ್ಭಜನ್ ಸಿಂಗ್ ಮುಂತಾದ ಆಟಗಾರರು ಟೆಸ್ಟ್ ಹಾಗೂ ಏಕದಿನ ಫಾರ್ಮೆಟ್ನಲ್ಲಿ ಟೀಂ ಇಂಡಿಯಾವನ್ನ ಏಕಕಾಲದಲ್ಲಿ ಪ್ರತಿನಿಧಿಸ್ತಾ ಇದ್ರು. ಆಮೇಲೂ ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಯುವರಾಜ್ ಸಿಂಗ್, ರವೀಂದ್ರ ಜಡೇಜಾ, ಆರ್ ಅಶ್ವಿನ್, ಜಸ್ಪ್ರೀತ್ ಬುಮ್ರಾ ಇವರೆಲ್ಲ ಟೆಸ್ಟ್ ಒನ್ ಡೇ ಮಾತ್ರವಲ್ಲದೆ T20ಯಲ್ಲೂ ಟೀಂ ಇಂಡಿಯಾದ ಕಾಯಂ ಆಟಗಾರರಾಗಿದ್ರು. ಗಂಗೂಲಿ, ಧೋನಿ, ಕೊಹ್ಲಿ, ರೋಹಿತ್ ಅಂತೂ ಒಂದೇ ಅವಧಿಯಲ್ಲಿ ಎಲ್ಲಾ ಫಾರ್ಮೆಟ್ಗಳಲ್ಲೂ ತಂಡದ ನಾಯಕರಾಗಿದ್ರು. ಆದ್ರೀಗ ಕಾಲ ಬದಲಾಗಿದೆ. ಟೀಂ ಇಂಡಿಯಾದ 3 ಫಾರ್ಮೆಟ್ಗೆ 3 ಭಿನ್ನ ಕ್ಯಾಪ್ಟನ್ಗಳಿದ್ದಾರೆ. ಟೀಂ ಇಂಡಿಯಾದಲ್ಲಾಗ್ತಿದೆ ಬದಲಾವಣೆ ಪರ್ವ. ಜಾಗ ಖಾಲಿ ಮಾಡ್ತಿದ್ದಾರೆ ಹಳೆ ಹುಲಿಗಳು. ರೆಡ್ ಬಾಲ್ ಹಾಗೂ ವೈಟ್ ಬಾಲ್ಗೆ ಭಿನ್ನ ತಂಡಗಳನ್ನು ಆಯ್ಕೆ ಮಾಡೋ ಪದ್ಧತಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಸೇರಿ ಹಲವು ರಾಷ್ಟ್ರಗಳಲ್ಲಿ ಬಹಳ ಬೇಗ ಆರಂಭ ಆಗಿತ್ತು. ಆದ್ರೆ ಟೀಂ ಇಂಡಿಯಾ ಮಾತ್ರ ಇದಕ್ಕೆ ಭಿನ್ನವಾಗಿತ್ತು. T20 ನಾಯಕತ್ವದಿಂದ ಇಳಿಸಿದ್ರು ಅಂತ ವಿರಾಟ್ ಕೊಹ್ಲಿ ಟೆಸ್ಟ್ ನಾಯಕತ್ವ ತೊರೆದ್ರೆ ಏಕದಿನ ಕ್ಯಾಪ್ಟನ್ಸಿಯಿಂದಲೂ ಕೋಕ್ ಕೊಡಲಾಗಿತ್ತು. ಅಲ್ಲಿಂದ ಕಳೆದ T20 ವರ್ಲ್ಡ್ ಕಪ್ ವರೆಗೂ 3 ಫಾರ್ಮೆಟ್ನಲ್ಲಿ ರೋಹಿತ್ ಶರ್ಮಾದ್ದೇ ರಾಜ್ಯಭಾರ. ಇದೀಗ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಸೂರ್ಯಕುಮಾರ್ ಯಾದವ್ T20 ಕ್ಯಾಪ್ಟನ್ ಆಗಿದ್ರೆ ರೋಹಿತ್ ಶರ್ಮಾ ಸದ್ಯದ ಮಟ್ಟಿಗಷ್ಟೇ ಒನ್ ಡೇ ಫಾರ್ಮೆಟ್ನ ನಾಯಕರಾಗಿದ್ದಾರೆ. ಇದೀಗ ಟೆಸ್ಟ್ನಲ್ಲಿ ಶುಭ್ಮನ್ ಗಿಲ್ಗೆ ನಾಯಕತ್ವ ಒಲಿದು ಬಂದಿರೋದು ಹಳೆ ಹುಲಿಗಳು ಯುಗಾಂತ್ಯಕ್ಕೆ ಸಾಕ್ಷಿಯಾಗಿದೆ. ಕೆಲವರಷ್ಟೇ ಆಲ್ ಫಾರ್ಮೆಟ್ ಪ್ಲೇಯರ್ಸ್, ಇನ್ನೂ ಎಲ್ಲ ಫಾರ್ಮೆಟ್ನಲ್ಲೂ ಶುಭ್ಮನ್ ಹವಾ. ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಆಯ್ಕೆಯಾಗಿರೋ 18 ಆಟಗಾರರ ಪೈಕಿ ಬಹುತೇಕರು ಯಂಗ್ಸ್ಟರ್ಸ್. ಸದ್ಯ 3 ಪ್ರಕಾರಗಳಲ್ಲಿ ಟೀಂ ಇಂಡಿಯಾಗೆ ಆಡ್ತಿರೋ ಪ್ಲೇಯರ್ಸ್ ಎಷ್ಟು ಗೊತ್ತಾ? ಕೇವಲ 4. ಅವರೆಂದ್ರೆ ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ, ವಾಷಿಂಗ್ಟನ್ ಸುಂದರ್ ಹಾಗೂ ಹರ್ಷದೀಪ್ ಸಿಂಗ್. ರೋಹಿತ್, ವಿರಾಟ್ ರಂತ ಹಿರಿಯರು ಒನ್ ಡೇಗೆ ಮಾತ್ರ ಸೀಮಿತ. ರವೀಂದ್ರ ಜಡೇಜಾ, KL ರಾಹುಲ್, ರಿಷಬ್ ಪಂತ್, ಕುಲ್ದೀಪ್ ಯಾದವ್ ರಂತ ಹಿರಿಯರು ಟೆಸ್ಟ್ ಹಾಗೂ ಒನ್ ಡೇ ತಂಡದಲ್ಲಿದ್ದು T20ಗೆ ಪರಿಗಣಿಸಿಲ್ಲ. ಯಶಸ್ವಿ ಜೈಸ್ವಾಲ್, ನಿತೀಶ್ ಕುಮಾರ್ ರೆಡ್ಡಿ ಅಂತವರು ಟೆಸ್ಟ್ನಲ್ಲಿ ಸ್ಥಾನ ಪಡೆದರೂ ಏಕದಿನ ತಂಡದಲ್ಲಿ ಅವಕಾಶವಿಲ್ಲ. ಹಾರ್ದಿಕ್ ಪಾಂಡ್ಯ, ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್ ಸದ್ಯ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿಲ್ಲ. ಇದೀಗ ಶುಭ್ಮನ್ ಗಿಲ್ಗೆ ಟೆಸ್ಟ್ ಕ್ಯಾಪ್ಟನ್ಸಿ ನೀಡಿ ಏಕದಿನದಲ್ಲಿ ಉಪನಾಯಕನ ಜವಾಬ್ದಾರಿ ಕೊಡಲಾಗಿದೆ. ಆ ಮೂಲಕ ಭಾರತ ತಂಡದ ಭವಿಷ್ಯದ ಸೂಪರ್ ಸ್ಟಾರ್ ಆಗಿ ಇವರನ್ನ ರೂಪಿಸುತ್ತಿರುವುದು ಖಚಿತವಾಗಿದೆ. ರೋಹಿತ್ ನಿವೃತ್ತಿ ನಂತರ ಏಕದಿನದಲ್ಲಿ ಹಾಗೂ ಮುಂದಿನ ವರ್ಷ ನಡೆಯುವ T20 ವಿಶ್ವಕಪ್ ಬಳಿಕ ಈ ಫಾರ್ಮೆಟ್ಗೂ ಗಿಲ್ ಕ್ಯಾಪ್ಟನ್ ಆದ್ರೆ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.